ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನಿವತ್ತು ಗುರುರಾಯರ ಬಗ್ಗೆ ತಿಳಿಸ್ಕೊಡ್ತೇನೆ. ಗುರುವಾರ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಸಂಕಲ್ಪಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ರಾಯರ ಬಗ್ಗೆ ಎಲ್ಲ ಅರ್ಥ ಆಗತ್ತೆ. ಪ್ರತಿ ಗುರುವಾರ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದರಿಂದ ತುಂಬ ಲಾಭಗಳಿವೆ. ರಾಯರ ಕೃಪೆ ನಮ್ಮ ಮೇಲೆ ಸದಾ ಇರುತ್ತದೆ. ಗುರುವಾರ ರಾಯರಿಗೆ ದೀಪ ಹಚ್ಚುವಾಗ ದೀಪದ ಒಳಗಡೆ ಅರಿಶಿಣ, ಸ್ವಲ್ಪ ಅಕ್ಕಿಯನ್ನು ಹಾಕಿ ಈ ಥರ ದೀಪ ಹಚ್ಚಿದರೆ ಮನೆಯಲ್ಲಿ ಶಾಂತಿ, ಸಮೃದ್ಧಿ, ಆಧ್ಯಾತ್ಮಿಕ ಬೆಳವಣಿಗೆ, ರಾಯರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ. ರಾಯರಿಗೆ ಮುಡುಪು ಕಟ್ಟಿ ಇಟ್ಟು ಸಂಕಲ್ಪ ಮಾಡಿಕೊಳ್ಳಿ. ಯಾವ ರೀತಿ ಮುಡುಪು ಕಟ್ಟಿಡಬೇಕು, ಯಾವ ರೀತಿ ಸಂಕಲ್ಪ ಮಾಡ್ಕೋಬೇಕು ಅಂದರೆ, ನಿಮ್ಮ ಯಾವ ಕೆಲಸ ಆಗಬೇಕು ಎಂದು ಮೊದಲಿಗೆ ಸಂಕಲ್ಪ ಮಾಡ್ಕೊಳ್ಳಿ. ಆಮೇಲೆ ಮೊದಲಿಗೆ ಬಿಳಿ ಶುಭ್ರವಾದ ವಸ್ತ್ರವನ್ನು ತೆಗೆದುಕೊಳ್ಳಿ. ಅದರೊಳಗಡೆ ಅರಿಶಿಣ, ಕುಂಕುಮ, ಅಕ್ಷತೆ, ತುಳಸಿ, 21 ಕಾಯಿನ್ ಹಾಕಿ, ಯಾವ ಕಾಯಿನ್ ಆದರೂ ಆಗಿರ್ಬೋದು, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಹಾಕಿ ಗಂಟು ಕಟ್ಟಿ ನೀವು ಏನು ಆಗಬೇಕು ಅಂತ ಇರುತ್ತದೋ ಅದನ್ನು ಮನಸ್ಸಲ್ಲಿ 21 ಕಾಯಿನ್ ಹಾಕಿ ಗಂಟು ಕಟ್ಟಿ ನೀವು ಏನು ಆಗಬೇಕು ಅಂತ ಇರುತ್ತದೆ ಅದನ್ನು ಮನಸ್ಸಲ್ಲಿ ಹೇಳಿಕೊಂಡು ಪೂಜೆ ಮಾಡಿ. ಈ ಗುರುವಾರ ಕಟ್ಟಿದರೆ ಮುಂದಿನ ಗುರುವಾರ ತನಕ ಪೂಜೆ ಮಾಡಿ. ಆಮೇಲೆ ಅದನ್ನು ಶನಿವಾರ ತೆಗೆದು ದೇವಸ್ಥಾನದ ಹುಂಡಿಗೆ ಹಾಕಿ, ಇಲ್ಲ ಅಂದರೆ ಯಾರಿಗಾದರೂ ದಾನ ಮಾಡಿ. ಈ ಗುರುವಾರ ಕಟ್ಟಿದರೆ ಮುಂದಿನ ಗುರುವಾರ ತನಕ ಪೂಜೆ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಶನಿವಾರ ಬರುತ್ತಲ್ವ, ಆವಾಗ ಅದನ್ನು ದೇವರ ಹುಂಡಿಗೆ ಇಲ್ಲ ಯಾರಿಗಾರು ದಾನ ಮಾಡ್ಬೋದು. ಮತ್ತು ರಾತ್ರಿ ಹೊತ್ತು ಕಡಲೆಕಾಳನ್ನು ನೆನೆಸಿಡಿ. ರಾತ್ರಿ ಹೊತ್ತು ಕಡಲೆಕಾಳನ್ನು ನೆನೆಸಿಟ್ಟು 21 ಕಡಲೆಕಾಳಿನ ಹಾರವನ್ನು ರಾಘವೇಂದ್ರ ಸ್ವಾಮಿ ಮೂರ್ತಿಗಳಿಗೆ ಹಾಕಿ ಪೂಜೆ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ನೀವು ಮಾಡ್ಕೊಂಡಿರ್ತಕ್ಕಂಥ ಸಂಕಲ್ಪ ನೆರವೇರುತ್ತೆ ಅಂತ ಹೇಳ್ಬೋದು. ಮತ್ತು ನೀವು ಫೋಟೋಕ್ಕೆ ಏನಾದರೂ ಕಡಲೆಕಾಳಿನ ಹಾರ ಹಾಕಬೇಕು ಅಂತ ಅಂದರೆ 108 ಕಡಲೆಕಾಳಿನ ಹಾರವನ್ನು ಮಾಡಿ ಹಾಕೋದ್ರಿಂದ ರಾಯರ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ ಅಂತ ಹೇಳ್ಬೋದು. ಮತ್ತು ಮನೆಯಲ್ಲಿ ಯಾವಾಗಲೂ ಈ ಥರದ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ಪೊರಕೆಯನ್ನು ರಾತ್ರಿ ಹೊತ್ತು ಬಳಸಬೇಡಿ. ಲಕ್ಷ್ಮೀ ದೇವಿಗೆ ಕೋಪ ಬಂದು ಅವಳು ಹೊರಟು ಹೋಗುತ್ತಾಳೆ. ರಾತ್ರಿ ಹೊತ್ತು ಊಟ ಮಾಡಿ ತಟ್ಟೆ ಹಾಗೆ ಇಟ್ಟರೆ ಮನೆಯಲ್ಲಿ ದಾರಿದ್ರ್ಯ ಬರುತ್ತದೆ. ರಾಶಿ ರಾಶಿ ಮುಸುರೆಯನ್ನು ಕೂಡಿ ಹಾಕಬೇಡಿ. ಮುಂಜಾನೆಯ ಮೊದಲ ರೊಟ್ಟಿಯನ್ನು ತುಪ್ಪ ಸವರಿ ಗೋಮಾತೆಗೆ ತಿನ್ನಿಸಿ ಧನ ಸಮೃದ್ಧಿ ಉಂಟಾಗುತ್ತದೆ. ಅಗರಬತ್ತಿಯನ್ನು ಸಂಜೆ ಹೊತ್ತು ಬೆಳಗಿಸುವುದರಿಂದ ಮನೆಯಲ್ಲಿ ಪಾವಿತ್ರ್ಯತೆ ಮತ್ತು ಮನೆಯಲ್ಲಿ ಲಕ್ಷ್ಮೀ ವಾಸವಿರುತ್ತಾಳೆ. ಕಮಲದ ಹೂವನ್ನು ಶುಕ್ರವಾರ ಲಕ್ಷ್ಮೀ ದೇವಿಗೆ ಮುಡಿಸಿ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸದಾ ನೆಲೆಸಿರುತ್ತಾಳೆ. ಮನೆಯ ಮುಖ್ಯ ದ್ವಾರದ ಬಳಿ ಯಾವತ್ತೂ ಧೂಳು ಕೂರಲು ಬಿಡಬೇಡಿ. ಅದು ಮನೆಯಲ್ಲಿ ದಾರಿದ್ರ್ಯವನ್ನು ತರುತ್ತದೆ. ಮತ್ತು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಯಾರಿಗೂ ಹಣವನ್ನು ಕೊಡಬೇಡಿ. ಮತ್ತು ಹೊಸ ವಸ್ತುಗಳನ್ನು ಯಾವತ್ತೂ ತರಕ್ಕೆ ಹೋಗಬೇಡಿ ಆ ದಿನ. ಮನೆಯ ಅಗ್ನಿ ಮೂಲೆ, ವಾಯು ಮೂಲೆ, ಕುಬೇರ ಮೂಲೆ, ಈಶಾನ್ಯ ಮೂಲೆಯಲ್ಲಿ ಎಂದಿಗೂ ಧೂಳನ್ನು ಕೂರಲು ಬಿಡಬೇಡಿ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ಮನೆ ಒಳಗಡೆ ಯಾವಾಗಲೂ ಚಪ್ಪಲಿ ಹಾಕ್ಕೊಂಡು ಓಡಾಡಬೇಡಿ. ಮತ್ತು ಮಂಗಳವಾರ, ಶುಕ್ರವಾರ, ಭಾನುವಾರ ಯಾವತ್ತೂ ಮನೆಯಲ್ಲಿ ಧೂಳನ್ನು ಗೂಡಿಸಬೇಡಿ. ಇದೆಲ್ಲ ಮನೆಗೆ ದಾರಿದ್ರ್ಯವನ್ನು ತರುತ್ತದೆ. ಮತ್ತು 500 ರೂಪಾಯಿ ನೋಟನ್ನು ಎಂಜಲು ಮಾಡಿ ಎಣಿಸಬೇಡಿ. ಏಕೆಂದರೆ 500 ರೂಪಾಯಿ ಆಗಿರ್ಬೋದು, 100 ರೂಪಾಯಿ, 200 ರೂಪಾಯಿ ಯಾವುದೇ ನೋಟನ್ನು ಎಂಜಲು ಮಾಡಿ ಎಣಿಸಬೇಡಿ. ಅದು ಮನೆಗೆ ಬರ್ಕತ್ತನ್ನು ತರುತ್ತದೆ. ಬರಿದಾಗತ್ತೆ ಮನೆ ಅನ್ನೋದನ್ನು ಹೇಳ್ಬೋದು. ಬರ್ಕತ್ತನ್ನು ತರುತ್ತದೆ. ಇದೇ ಥರದ ನನ್ನ ಮುಂದಿನ ವಿಡಿಯೋಗಳ ನಿಮಗೆ ಬೇಕು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಮುಂದೆ ವಿಡಿಯೋ ಮಾಡೋದಕ್ಕೆ ನನಗೆ ಸಪೋರ್ಟ್ ಸಿಗುತ್ತೆ ನಿಮ್ಮದು. ಮತ್ತು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನಿಮಗೆಲ್ಲರಿಗೂ ಒಳ್ಳೆಯ ಶುಭ ಸುದ್ದಿ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಕೆಲಸ ಮಾಡಬೇಕು ಅಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಡೈಲಿ ನೀವು 3 ಸತಿ ಒಂದು ಬುಕ್ಸಲ್ಲಿ ಬರೀರಿ. ವಾರದ 7 ದಿನಗಳನ್ನು ಬುಕ್ಸಲ್ಲಿ ಬರಿತಾ ಹೋಗಿ 3 ಸತಿ ಈ ಶ್ಲೋಕವನ್ನು. ಗುರುರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ. ನಿಮ್ಮ ಎಲ್ಲ ಸಂಕಲ್ಪಗಳನ್ನು ಈಡೇರಿಸ್ತಾರೆ. ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಇದನ್ನು ನಾನು ಹೇಳಿದಂಥ ಎಲ್ಲ ಕೆಲಸಗಳನ್ನು ಮಾಡ್ತಾ ಬನ್ನಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ನಿಧಾನವಾಗಿ ಕಡಿಮೆ ಆಗ್ತವೆ. ಇದಕ್ಕೆ ನೀವು ಸ್ನಾನ ಮಾಡಿರಬೇಕು, ಮಾಡದೇ ಇರಬೇಕು ಅಂತ ಏನಿಲ್ಲ, ಮಡಿ ಮೈಲ್ಗೇನಿಲ್ಲ. ನೀವು ಬೆಳಿಗ್ಗೆ ಎದ್ದ ತಕ್ಷಣವೇ ಬುಕ್ಸ್ ತೊಗೊಂಡು ಅದನ್ನು 3 ಸತಿ ಬರೆದ್ಬಿಡ್ಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ ಅಂತ.
ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಶುಭ ದಿನ.